ನಾವೇನೆಲ್ಲ ಸಾಧನೆಗಳನ್ನ ಮಾಡ್ತೇವೆ ಜನರಿಗೆ ಮನವರಿಕೆ ಮಾಡೋದು. ಸುಳ್ಳು ಹೇಳ್ಕೊಂಡು ಹೋಗ್ತಕ್ಕಂಥವ್ರು, ಬರೀ ಹಿಂದುತ್ವದ ಮೇಲೆ ಭಾಷಣ ಮಾಡ್ತಕ್ಕಂಥವ್ರು, ಇವರು ಕೂಡ ನಾವು ಕೂಡ ಎಲ್ಲ ಹಿಂದೂಗಳ ಕೂತಿರೋರೆಲ್ಲ ಯಾರು ಹಿಂದೂಗಳು ಅಲ್ಲದೆ ಇರೋರಲ್ಲ. ಯಾರೋ ಮುನ್ನೂರು ಇಲ್ಲಿ ವೇದಿಕೆಯಲ್ಲಿದ್ದಾರೆ, ಅವರೊಬ್ಬರು ಹಿಂದೂ ಅಲ್ಲ ಅಂತ ಹೇಳ್ಬೋದು. ಮಿಕ್ಕ ಕೂತಿರ್ತಕ್ಕಂಥವ್ರು ಎಲ್ಲ ಹಿಂದೂಗಳೇ, ಇರ್ತಕ್ಕಂಥವ್ರು ಬಹುತೇಕ ಹಿಂದೂಗಳೇ. ಆದ್ರೆ ಹಿಂದುತ್ವ ಅಂತ ಹೇಳಿದ್ರೆ ಎರಡು ಭಾಗ ಹಿಂದುತ್ವದಲ್ಲಿ. ಒಂದು ಗಾಂಧಿ ಹಿಂದುತ್ವ, ಒಂದು ಗೋಡ್ಸೆ ಹಿಂದುತ್ವ. ಗಾಂಧಿನೂ ಕೂಡ ಹಿಂದೂನೇ, ಗೋಡ್ಸೆನೂ ಹಿಂದೂನೇ. ಗಾಂಧಿಯನ್ನ ಕೊಂದವ್ರು ಯಾರಪ್ಪ ಅಂದ್ರೆ ಗೋಡ್ಸೆ ಅಂತಕ್ಕಂಥದ್ದು. ಆದ್ರೆ ಅವನು ಕೂಡ ಹಿಂದೂ, ಇವನು ಕೂಡ ಹಿಂದೂ. ಆದ್ರೆ ನಮ್ಮ ಹಿಂದುತ್ವ, ಗಾಂಧಿ ಹಿಂದುತ್ವ, ಇವರು ಓಟ್ಗೋಸ್ಕರ ಹೇಳ್ತಕ್ಕಂಥ ಹಿಂದುತ್ವ ಇದೆಲ್ಲ ಅದು ಗೋಡ್ಸೆ ಹಿಂದುತ್ವ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಮತ್ತೆ ಅಂತಿಮವಾಗಿ ಈ ಸಹಕಾರಿ ಆಂದೋಲನ ತಳಮಟ್ಟದ ಜನರಿಗೂ ಕೂಡ ಮುಟ್ಬೇಕು. ಅವರು ಕೂಡ ಈ ಆಂದೋಲನದಲ್ಲಿ ಭಾಗಿಯಾಗಬೇಕು. ಈ ಆಂದೋಲನದಲ್ಲಿರ್ತಕ್ಕಂಥ ಏನೆಲ್ಲ ಒಳಿತಾಗಿರ್ತಕ್ಕಂಥದ್ದಿದೆ ಅವರು ಕೂಡ ನಿಜ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥದ್ದು. ಆಗ ಮಾತ್ರ ಸಹಕಾರಿ ಆಂದೋಲನ ಜನರ ಆಂದೋಲನ ಆಗಲಿಕ್ಕೆ ಸಾಧ್ಯ ಆಗ್ತದೆ ಹೊರತು ಇಲ್ಲ ಅಂತ ಹೇಳಿದ್ರೆ ಮೈಸೂರು ಜಿ ಟಿ ದೇವೇಗೌಡ ಅಧಿಪತಿ ಯಾರ ತಕ್ಕ ಹಿಡ್ಕೊಂಡ್ಬಿಡ್ತಾನೆ. ನಮ್ಮ ಜಿಲ್ಲೆ ನಾನು ಹಿಡ್ಕತ್ತೆ. ಬರೀ ನಮ್ಮಂತವರ ಅಧೀನದಲ್ಲಿ ಸಹಕಾರಿ ಆಂದೋಲನ ಬರಬಾರದು. ಇದು ಜನರ ಆಂದೋಲನವಾಗಿ ಪರಿವರ್ತನೆ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಒಂದು ಸಹಕಾರಿ ಸಪ್ತಾಹವನ್ನು ನೆಹರೂರವರ ಜನ್ಮದ ದಿವಸದಿಂದ ನಾವು 1 ವಾರಗಳ ಕಾಲ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸಪ್ತಾಹದಲ್ಲಿ ನಾವು ಕಾರ್ಯಕ್ರಮವನ್ನು ರೂಪಿಸಿದ. ಈ ಕಾರ್ಯಕ್ರಮವನ್ನು ಅವರ ಅಧ್ಯಕ್ಷರಾಗಿರ್ತಕ್ಕಂಥ ಸಂಸ್ಥೆಯ ಮೂಲಕ ಎಲ್ಲ ಸಹಕಾರಿಗಳು ಕೂಡ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಏರ್ಪಡಿಸ್ತಕ್ಕಂಥದ್ದು. ಆ ಮೂಲಕವಾಗಿ ನಾವು ಸಹಕಾರಿ ಆಂದೋಲನವನ್ನು ಜನರ ಆಂದೋಲನವನ್ನಾಗಿ ಮಾರ್ಪಡಿಸಲಿಕ್ಕೆ ಸಹಾಯ ಆಗುತ್ತೆ ಅಂತಕ್ಕಂಥ ಭಾವನೆಯನ್ನು ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಮುಖ್ಯಮಂತ್ರಿಗಳಲ್ಲಿ ಮನವಿ ನಾವು ಕೂಡ ಮಾಡ್ತಾ ಇದ್ದೇವೆ, ಎಲ್ಲ ಸಹಕಾರಿಗಳು ಸಹಕಾರ ಸಂಸ್ಥೆಗಳು ಕೂಡ ಮಾಡ್ತಾ ಇದ್ದೇವೆ. ಒಂದು ನಮ್ಮಲ್ಲಿ ಸಹಕಾರಿ ನೇಮಕಾತಿಗಳನ್ನು ಮಾಡ್ತಕ್ಕಂಥ ಬ್ಯಾಂಕ್ ಇರ್ಬೋದು, ಯಾವುದೇ ಸಹಕಾರ ಸಂಸ್ಥೆಗಳಲ್ಲಿ ನೇಮಕಾತಿಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರು ಸಹಕಾರಿ ವಿಷಯದಲ್ಲಿ ಡಿಪ್ಲೊಮಾ ಪಡೆದಿರ್ತಾರೆ ಅವರಿಗೆ 1% 2% ರಿಸರ್ವೇಷನ್ ಅನ್ನು ಇಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಮನವಿ ಇದೆ. ಆ ಮನವಿಗೆ ತಿದ್ದುಪಡಿಗಳನ್ನು ತರ್ತಕ್ಕಂಥ ಅಗತ್ಯತೆ ಇದೆ. ಅದನ್ನು ಅವರು ತರ್ತಕ್ಕಂಥದ್ದಕ್ಕೆ ಸೂಚನೆಯನ್ನು ಕೊಡಬೇಕು ಅಂತ ಹೇಳಿ ಒಂದು ಮನವಿಯನ್ನು ಮಾಡುವುದರ ಜೊತೆಯಲ್ಲಿ ಈ ಸಹಕಾರಿ ಆಂದೋಲನ ಹಳ್ಳಿನಲ್ಲಿ ಸೊಸೈಟಿಗಳಿದ್ರೆ ಬಹಳಷ್ಟು ಜನ ಕಡೆ ತಿರುಗಿ ನೋಡಲ್ಲ, ಯಾಕೋ ಬಿಡಪ್ಪ ಮಾಡ್ಕೊಂಡು ಹೋಗ್ತಾರೆ, ನಮ್ಗೇನಾಗಬೇಕು ಅಂತ ಹೊರಟೋಗ್ತಾರೆ. ಅದಕ್ಕೆ ಪ್ರಾಥಮಿಕವಾಗಿ ಮಕ್ಕಳಲ್ಲೂ ಕೂಡ ಸಹಕಾರಿ ಆಂದೋಲನದ ಬಗ್ಗೆ ಮಾಹಿತಿಯನ್ನ ತಿಳಿಸಬೇಕು ಅನ್ನೋ ದೃಷ್ಟಿಯಿಂದ ಪಠ್ಯಪುಸ್ತಕದಲ್ಲಿ ಒಂದು ಚಾಪ್ಟರ್ ಸಹಕಾರಿ ಆಂದೋಲನದ ಬಗ್ಗೆ ಮಕ್ಕಳಿಗೆ ಆ ವಿಷಯವನ್ನು ತಿಳಿಸ್ತಕ್ಕಂಥದ್ದಕ್ಕೆ ಒಂದು ಚಾಪ್ಟರ್ ಅನ್ನ ಅಳವಡಿಸಬೇಕು ಅಂತಕ್ಕಂಥ ಮನವಿಯನ್ನ ಈ 2 ಮನವಿಗಳನ್ನು ಸಹಕಾರಿ ಮಹಾಮಂಡಳದ ಪರವಾಗಿ ಜಿ ಟಿ ದೇವೇಗೌಡರು ಹೇಳ್ತಾರೆ. ನಾನು ಕೂಡ ಆ ಮನವಿಗೆ ಸಹಮತವನ್ನು ವ್ಯಕ್ತಪಡಿಸಿ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಮತ್ತು ಈ ಒಂದು ಸಹಕಾರಿ ಕಾರ್ಯಕ್ರಮ ಸಮಾರೋಪ ಸಮಾರಂಭ ಬಹಳ ಅಚ್ಚುಕಟ್ಟಾಗಿ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲೂ ಕೂಡ ತಾವೆಲ್ಲ ಸೇರಿದೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಬರ್ತಾರೆ ಅಂದರೆ ಕೆಲವು ಜನಕ್ಕೆ ಹೇಳಬೇಕಾಗಿಲ್ಲ, ತನಗೆ ತಾನಾಗೆ ಬರೋರಿದ್ದಾರೆ. ಆ ರೀತಿಯಲ್ಲಿ ಇಲ್ಲಿ ಬಂದಾದ ಮೇಲೆ ಸಹಕಾರಿ ಆಂದೋಲನದ ಬಗ್ಗೆ ಸ್ವಲ್ಪ ಅರಿವನ್ನು ಮೂಡಿಸ್ಕೋಬೇಕು. ನೀವೆಲ್ಲರೂ ಕೂಡ ಸಹಕಾರಿ ಆಂದೋಲನದಲ್ಲಿ ತೊಡಗಿಸ್ಕೋಬೇಕು. ಏನು ಸಮಾಜದಲ್ಲಿ ಇರ್ತಕ್ಕಂಥ ಕಟ್ಟಕಡೆಯ ವ್ಯಕ್ತಿ ಅವನು ಷೇರು ಹಣನ ಕೂಡ ಸರ್ಕಾರನೇ ಕೊಡ್ತೇವೆ, ಆದರೂ ಕೂಡ ಸದಸ್ಯರಾಗಲಿಕ್ಕೆ ಇಂದು ಮುಂದೆ ನೋಡ್ತಾರೆ. ಅವರಲ್ಲ, ನಮ್ಮ ಅಧಿಕಾರಿಗಳು ಹೆಚ್ಚು ಆಸಕ್ತಿಯನ್ನು ವಹಿಸಿ ಆ ಒಂದು ಎಲ್ರಿಗೂ ಕೂಡ ಸದಸ್ಯತ್ವವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ರು. ಸದಸ್ಯರನ್ನು ಮಾಡಿದ್ರೆ ನಾಳೆ ಎಲೆಕ್ಷನ್ ಬಂದಾಗ ನಮಗೆ ವೋಟ್ ಹಾಕೋದಿಲ್ವೋ ಅಂತೇಳಿ ಬಹಳಷ್ಟು ಸಂಸ್ಥೆಗಳಲ್ಲಿ ಆ ಸದಸ್ಯತ್ವ ನೋಂದಣಿ ಮಾಡದೇ ಹಿಂಜರಿತಾರೆ. ಅಂತ ಕಡೆ ಅಧಿಕಾರಿಗಳ ಎಚ್ಚರವನ್ನು ವಹಿಸಿ ಪ್ರತಿಯೊಬ್ಬರಿಗೂ ಕೂಡ ಯಾರೆಲ್ಲ ಅರ್ಹರಿದ್ದಾರೆ ಅವರೆಲ್ಲರೂ ಕೂಡ ಸದಸ್ಯತ್ವ ನೋಂದಣಿಯನ್ನ ಸರ್ಕಾರದ ಏನು ಕೊಡ್ತಕ್ಕಂಥ ಷೇರು ಹಣ ಇದೆ ಅದನ್ನು ಉಪಯೋಗ ಮಾಡಿಕೊಂಡು ನೋಂದಣಿ ಮಾಡಿಸಬೇಕು ಅಂತಕ್ಕಂಥ ಮಾತನ್ನ
ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಎರಡು ಮಾತು ಮುಗಿಸ್ತೇನೆ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.